ಹಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ತಮ್ಲೈನಲ್ಲಿ ನೋಡಿದ ಹಾಗೆ ನಾವು ರಾಯರ ದರ್ಶನ ಮಾಡೋಕ್ಕಂತ ಹೋಗಿದ್ವಿ ನೋಡಿ, ಮಂತ್ರಾಲಯಕ್ಕೆ ಹೋಗಿದ್ವಿ. ನಮ್ಮೂರಿಂದ ಮಂತ್ರಾಲಯಕ್ಕೆ ಹೋಗೋಷ್ಟಿಗೆ ಸಾಯಂಕಾಲ 4:30 ಎಲ್ಲ ಆಗ್ಬಿಟ್ಟಿತ್ತು ನೋಡಿ. ಆಗ್ತಾನೆ ಟೆಂಪಲ್ ಓಪನ್ ಆಗಿತ್ತು. ರಾಯರ ದರ್ಶನ ಕೂಡ ತುಂಬಾ ಚೆನ್ನಾಗಾಯ್ತು ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಖುಷಿ ಆಯಿತು. ಹಾಗೆ ರಾಯರ ದರ್ಶನ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಹೊತ್ತು ಒಳಗಡೆ ಹಾಗೆ ಕುಂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೊರಗಡೆ ಬರೋಷ್ಟಿಗೆ 7:30 ಎಲ್ಲ ಆಗೋಗಿತ್ತು ನೋಡಿ. ಸ್ವಲ್ಪ ಲೇಟೇ ಆಗಿತ್ತು. ನಾವು ರಾಯರ ದರ್ಶನಕ್ಕೆ ಸಡನ್ಲಿ ಪ್ಲ್ಯಾನ್ ಮಾಡ್ಕೊಂಡು ಬರಾಗಾಯಿತು. ತುಂಬಾ ಖುಷಿ ಆಯ್ತು ಅಂತಲೇ ಹೇಳ್ಬೋದು. ಸಡನ್ಲಿ ಬಂದರೂ ಕೂಡ ದರ್ಶನ ಚೆನ್ನಾಗೇ ಆಯಿತು. ಹಾಗೆ ಊರ ಕಡೆ ಹೋಗಿ ನಮ್ಮ ಆಂಟಿ ಬರ್ಡೇ ಕೂಡ ಇತ್ತಲ್ವಾ, ಸೆಲೆಬ್ರೇಟ್ ಮಾಡೋಕ್ಕಂತೇಳಿ ಹೋಟ್ಲಿಗೆ ಹೋಗಿದ್ವಿ ನೋಡಿ. ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಕೂಡ ಆಯಿತು. ಸಿಂಪಲ್ಲಾಗಿ ತುಂಬಾ ಚೆನ್ನಾಗಾಯಿತು. ಎಲ್ಲರೂ ಕೂಡ ಹೋಗಿದ್ವಿ. ಒಂಥರ ಫ್ಯಾಮ್ಲಿ ಜೊತೆಗೆ ಹೋಗಿದ್ದಕ್ಕೂ ಕೂಡ ತುಂಬಾ ಟೈಮ್ ಸ್ಪೆಂಡ್ ಆಗಿ ಮಜಾ ಬಂತಂತಲೇ ಹೇಳ್ಬೋದು ನೋಡಿ. ಎಲ್ಲರೂ ಸೇರಿ ಸನಿ ಆ್ಯಂಡ್ ಸನಿ ಅತ್ತೆ, ಸನಿ ಅಕ್ಕ ಅವರೆಲ್ಲರೂ ಸೇರಿ ಬರ್ಡೇ ಕೇಕ್ ಕಟ್ ಮಾಡಿದರು. ಹಾಗೆ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಕುಂತು ಎಂಜಾಯ್ ಮಾಡಿಕೊಂಡು ಹಾಗೆ ಫೋಟೋಸ್ ತೆಕ್ಕೊಂಡು ರೀಲ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಜಾ ಮಾಡಿಕೊಂಡು ಎಲ್ಲರೂ ಎಲ್ಲ ಜೋಕೆಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಊಟ ಮಾಡಿಕೊಂಡು ಮನೆ ಕಡೆ ಹೋದ್ವಿ ನೋಡಿ. ತುಂಬಾ ಚೆನ್ನಾಗಿ ಆಯ್ತು ಅಂತಲೇ ಹೇಳ್ಬೋದು ಎಲ್ಲನೂ. ಇನ್ನಿದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ ನೋಡಿ. ನಾನು ನಮ್ಮ ಅಣ್ಣನ ಮನೆಗೆ ಹೋಗಿದ್ದೆ. ಅಲ್ಲಿ ಕೂಡ ನಾವು ಬೇರೆ ಊರಿಗೆ ಬಂದಿದ್ವಿ. ಅಲ್ಲಿ ನಮ್ಮ ಅಣ್ಣನ ಮನೆಗೆ ಹೋಗಿದ್ವಿ. ತುಂಬ ದಿನದ ನಂತರನೇ ಮನೆಗೆ ಹೋಗಿದ್ದೆ ಅಂತಲೇ ಹೇಳ್ಬೋದು ನೋಡಿ. ತುಂಬಾ ಖುಷಿ ಆಯಿತು. ಹಾಗೆ ಸನಿ ಕೂಡ ನಮ್ಮ ಅಣ್ಣನ ಮಕ್ಕಳ ಜೊತೆಗೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ. ಈ ಥರ ಫ್ಯಾಮ್ಲಿ ಜೊತೆಗಿರೋದಂದರೆ ತುಂಬಾ ಖುಷಿ ಅಲ್ವಾ. ನನಗೆ ನನ್ನ ಪರ್ಸ್ನಲ್ಲಾಗಿ ಹೇಳ್ಬೇಕಂದ್ರೆ ನನಗೆ ತುಂಬಾ ಫ್ಯಾಮ್ಲಿ ಇದೆ ಅಂತಲೇ ಹೇಳ್ಬೋದು. ನನಗಂತೂ ಫ್ಯಾಮ್ಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಂದರೆ ತುಂಬಾ ಇಷ್ಟ. ಹಾಗೆ ಸಾಯಂಕಾಲ ರಾತ್ರಿ ಅಂತಲೇ ಹೇಳ್ಬೋದು ನೋಡಿ. ಎಲ್ಲರೂ ಸೇರಿ ನಮ್ಮದು ಒಂದು ಕಾರ್ತಿಕ ಟೈಮಲ್ಲಿ ಇಲ್ಲಿ ಉತ್ತರ ಕರ್ನಾಟಕ ಕಡೆ ಏನು ಮಾಡ್ತಾರೆ ಅಂದರೆ, ಕಾರ್ತಿಕ ಮಾಸದಲ್ಲಿ ದೇವರಿಗೆ ದೀಪ ಎಲ್ಲ ಹಚ್ಚಿ ಈ ಥರ ಸೆಲೆಬ್ರೇಟ್ ಮಾಡ್ತಾರೆ ನೋಡಿ. ಹಾಗೆ ನಮ್ಮ ಅಕ್ಕನ ತವ್ರ ಮನೆಯಲ್ಲಿ ಈ ಥರ ಹೂವಿನ ಆಂಜನೇಯ ಅಂತೇಳಿ ಒಂದು ದೇವಸ್ಥಾನ ಬರುತ್ತೆ, ಆಂಜನೇಯನ ದೇವಸ್ಥಾನ. ಅವರು ಪ್ರತಿ ವರ್ಷ ಅಲ್ಲಿ ಕಾರ್ತಿಕ ಮಾಸದ ಟೈಮಿಗೆ ಹೋಗಿ ಪ್ರತಿ ವರ್ಷವೂ ಅನ್ನದಾನ ಮಾಡಿ ಭಕ್ತರಿಗೆಲ್ಲ ಅನ್ನದಾನ ಮಾಡ್ತಾರೆ ನೋಡಿ. ನಮಗೂ ಕೂಡ ಕರೆದಿದ್ರು, ನಾವು ಕೂಡ ಹೋಗಿದ್ವಿ. ಒನ್ ಡೇ ಬಿಫೋರ್ ಹೋಗಿ ಅಲ್ಲಿ ಸ್ಟೇ ಮಾಡಿ ಅವತ್ತು ದೇವ್ರ ಸೇವೆ ಮಾಡಿ ಒಂದಿನ ಮಲ್ಕೊಂಡು ನೆಕ್ಸ್ಟ್ ಡೇ ದೇವ್ರ ಸೇವೆ ಮಾಡಿ ಅಲ್ಲಿರೋ ಭಕ್ತಾದಿಗಳಿಗೆ ಅನ್ನದಾನ ಮಾಡಿ ಪ್ರಸಾದ ಮಾಡಿ ಏನು ಮಾಡ್ತಾರೆ ಅಂದರೆ ಅವರು ಈ ಥರ ಕಾರ್ತಿಕ ಮಾಸನ ಸೆಲೆಬ್ರೇಟ್ ಮಾಡ್ತಾರೆ ನೋಡಿ. ನಾವು ಕೂಡ ಫ್ಯಾಮ್ಲಿಯಿಂದ ಎಲ್ಲರೂ ಬಿಫೋರ್ ಆಗಿ ಒಂದಿನ ಹೋಗಿ ಸ್ಟೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ವಿ ನೋಡಿ. ಎಲ್ಲರೂ ಅವಾಗ ತಾನೇ ಹೋಗಿದ್ವಿ ಅಲ್ವಾ. ಎಲ್ಲರೂ ರಾತ್ರಿಗೆಲ್ಲ ಊಟ ಮನೆಯಿಂದನೇ ಮಾಡ್ಕೊಂಡು ಹೋಗಿರೋದ್ರಿಂದ ಎಲ್ಲರೂ ಅಲ್ಲಿ ಹೋಗಿ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುಂತು ಈ ಥರ ಒಂದು ದೇವಸ್ಥಾನದಲ್ಲಿ ಇರೋದಂದರೆ ತುಂಬಾ ಖುಷಿ ನೋಡಿ. ನೆಮ್ಮದಿ ಅಂತಲೇ ಹೇಳ್ಬೋದು. ತುಂಬಾ ಅದು ದೇವಸ್ಥಾನ ಒಂಥರ ಕಾಡಲ್ಲಿದೆ ಅಂತಲೇ ಹೇಳ್ಬೋದು ನೋಡಿ. ಸನಿ ಕೂಡ ಭಯ ಇಲ್ದೇ ತುಂಬ ಚೆನ್ನಾಗಿ ಮಣ್ಣಾಟ ಆಡ್ತಾ ಇದ್ದ ನೋಡಿ. ಅಲ್ಲೆಷ್ಟು ಪ್ರಶಾಂತವಾಗಿತ್ತಂದರೆ ಹೇಳ್ಬೇಕಂದ್ರೆ ಬರೋ ಟೈಮಿಗೆ ಬಿಟ್ಟು ಬರೋಕ್ಕೆ ಮನಸ್ಸಿರಲಿಲ್ಲ. ಅಷ್ಟು ತುಂಬಾ ಚೆನ್ನಾಗಿತ್ತಂತಲೇ ಹೇಳ್ಬೋದು ದೇವಸ್ಥಾನ. ಹಂಗೆ ದೇವ್ರೂ ತುಂಬ ಪವರ್ಫುಲ್ ದೇವ್ರಂತಲೇ ಹೇಳ್ಬೋದು. ನಂಬಿಕೆಯಿಂದ ಬಂದು ನಂಬಿಕೆ ಇಟ್ಟು ನಾವು ಪ್ರಾರ್ಥನೆ ಮಾಡ್ಕೊಂಡು ಒಳ್ಳೇದಾಗುತ್ತಂತಲೇ ಹೇಳ್ಬೋದು ನೋಡಿ. ಇನ್ನೇನು ರಾತ್ರಿ ಟೈಮಲ್ಲಿ ಏನು ಮಾಡೋದು ಬೆಳಗಾಗೋ ತನಕ ಅಂತೇಳಿ ತುಂಬಾ ಚಳಿ ಇತ್ತಲ್ವ, ಹಂಗಾಗಿ ಫೈರ್ ಕ್ಯಾಂಪ್ ಹಾಕಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ನೋಡಿ. ಹಾಗೆ ಸ್ವಲ್ಪ ಹೊತ್ತು ಡ್ಯಾನ್ಸು, ಸ್ವಲ್ಪ ಹೊತ್ತು ಹಾಡಾಡಿ ಹಾಗೆ ಬೆಳಕರಿಸೋಣ ಅಂತೇಳಿ ಎಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಮಧ್ಯರಾತ್ರಿ 2 ಗಂಟೆಗೆಲ್ಲ ಟೀ ಮಾಡಿಕೊಂಡು ಕುಡಿದು ಹಾಗೆ ಒಂದು ಸ್ವಲ್ಪ ಹೊತ್ತು
ಚಳಿ ಕಾಸ್ಕೊಂಡು ಸ್ವಲ್ಪ ಹೊತ್ತು ಹಾಡಾಡಿ ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿ ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ನೋಡಿ. ದೇವಸ್ಥಾನ ಮಾತ್ರ ತುಂಬಾ ಪ್ರಶಾಂತವಾಗಿತ್ತಂತಲೇ ಹೇಳ್ಬೋದು. ಈ ಥರ ದೇವಸ್ಥಾನಕ್ಕೆ ಬಂದು ಒಂದು ರಾತ್ರಿ ಇದ್ದರೆ ಎಷ್ಟು ನೆಮ್ಮದಿ ಇರುತ್ತೆ ಅಂದರೆ ಮನುಷ್ಯನಿಗೆ ತುಂಬ ಕೆಲಸಗಳಿಂದ ತುಂಬಾ ಅಪ್ಸೆಟ್ ಆಗಿರ್ತಾನೆ, ಯಾವುದೋ ಒಂದು ಸಮಸ್ಯೆಗಳಿಂದ ತುಂಬಾ ಅಪ್ಸೆಟ್ ಆಗಿರ್ತಾನೆ. ಈ ಥರ ದೇವಸ್ಥಾನಗಳಿಗೆ ಬರೋದ್ರಿಂದ ಏನಂದರೆ ಒಂಥರ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು ನೋಡಿ. ಒಂಥರ ನಾವು ಯಾವುದೇ ಮೂಡಲ್ಲಿದ್ರೂ ನಮಗೆ ಮನಸ್ಸಿಗೆ ನೆಮ್ಮದಿ, ಶಾಂತಿ, ಒಂಥರ ಆ ಪ್ಲೇಸೇ ಆ ಥರ ಇರುತ್ತಂತಲೇ ಹೇಳ್ಬೋದು ನೋಡಿ. ಹಾಗೆ ಒಂದು ನೈಟ್ ಫುಲ್ ಕಳೆದಾಯಿತು ನೋಡಿ. ಮಾರ್ನಿಂಗ್ ಬೆಳಗ್ಗೆ ನೋಡಿ ಎಲ್ಲ ಮಕ್ಕಳು ಕೂಡ ಬೆಳಗಿನ ಜಾವನೇ ಎದ್ಬಿಟ್ಟಿದ್ರು. ಅವರು ಕೂಡ ನಾವು ಯಾವಾಗ ಎದ್ದಿದ್ವಿ ಆವಾಗ ಎದ್ದಿದ್ರು ನೋಡಿ. ಸನ್ನಿ ಕೂಡ ಅವಾಗೆ ಎದ್ದಿದ್ದ ನೋಡಿ. ಹಾಗೆ ನಾವು ಕೂಡ ದೇವಸ್ಥಾನ ಸುತ್ತ ಎಲ್ಲ ಒಂದು ರೌಂಡ್ ಆಗ್ತಾ ಇದ್ವಿ, ಎಲ್ಲನೂ ನೇಚರ್ ನೋಡ್ತಾ ಇದ್ವಿ ನೋಡಿ. ಹಾಗೆ ತಿರುಗಾಡ್ಕೊಂಡು ಬಂದು ಆ ಕಡೆ ಸ್ವಲ್ಪ ಕೆರೆ ಕಡೆಯನ್ನು ಕೂಡ ಇತ್ತು. ಕೆರೆ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ತುಂಬ ನೀರಿದ್ವು. ಅದೆಲ್ಲನೂ ನೋಡಿಕೊಂಡು ಹಾಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಫ್ರೆಶ್ ಅಪ್ ಆಗೋಣ ಅಂತೇಳಿ ಫ್ರೆಶ್ ಅಪ್ ಆಗಿ ದರ್ಶನ ಪಡ್ಕೊಂಡ್ರಾಯ್ತು ಅಂತೇಳಿ ದೇವಸ್ಥಾನಕ್ಕೆ ಹೋದ್ವಿ ನೋಡಿ. ಮಂಗಳಾರತಿ ಕೂಡ ಮಾಡ್ತಿದ್ರು ಸ್ವಾಮೀಜಿಗಳು. ಮಂಗಳಾರತಿ ಕೂಡ ತಗೊಂಡು ಈ ದೇವರು ಯಾವ ದೇವರು ಅಂದರೆ ಹೂವಿನ ಆಂಜನೇಯ ಅಂತ ಹೇಳ್ಬಿಟ್ಟು, ಹೂವಿನ ಆಂಜನೇಯ ಅಂತಲೇ ಯಾಕೆ ಪ್ರಸಿದ್ಧಿ ಆಗಿರೋದಂದರೆ ಅಲ್ಲಿ ಕಾಣಿಸ್ತಿದ್ದಲ್ಲ ಪುಟ್ಟ ಪುಟ್ಟ ಮೊಗ್ಗುಗಳು, ಅದ್ರದ್ದೊಂದು ಸ್ಟೋರಿನೇ ಇದೆ ಅಂತಲೇ ಹೇಳ್ಬೋದು ನೋಡಿ. ನಾವು ಮನಸ್ಸಿಂದ ಬೇಡ್ಕೊಂಡು ನಮ್ದೇನು ಈಡೇರಿಕೆ ದೇವ್ರ ಮುಂದೆ ಇಟ್ಟರೆ ದೇವ್ರು ಹೂ ಕೊಡ್ತಾನಂತಾನೆ ಇಲ್ಲಿರೋ ನಂಬಿಕೆ ನೋಡಿ. ತುಂಬಾ ಮನಸ್ಸಿಂದ ಬೇಡ್ಕೊಂಡ್ರೆ ಎಲ್ಲನೂ ನೆರವೇರುತ್ತಂತಲೇ ಹೇಳ್ಬೋದು ನೋಡಿ. ಹಾಗೆ ಎಲ್ಲ ಮಂಗಳಾರತಿ ಮಾಡಿಕೊಂಡು ಎಲ್ಲನೂ ಸ್ವಲ್ಪ ಹೊತ್ತು ಕುಂತ್ಕೊಂಡು ಎಲ್ಲರೂ ಆಲ್ರೆಡಿ ಬಂದುಬಿಟ್ಟಿದ್ರು ಭಕ್ತಾದಿಗಳು. ಅವ್ರಿಗೆಲ್ಲ ಪ್ರಸಾದ ಹಂಚ್ಬೇಕಂತೇಳಿ ಪ್ರಸಾದ ಹಂಚಕ್ಕೆ ರೆಡಿ ಆದ್ವಿ ನೋಡಿ. ಎಲ್ಲ ಪ್ರಸಾದ ಕೂಡ ಬೆಳಗ್ಗೆನೇ ಎಲ್ಲನೂ ರೆಡಿಯಾಗಿತ್ತು ನೋಡಿ. ಬಂದಿರೋ ಭಕ್ತರುಗಳಿಗೆಲ್ಲ ಪ್ರಸಾದ ಹಂಚ್ತಾ ಇದ್ವಿ ನೋಡಿ. ಎಲ್ಲನೂ ಮಾಡೋಷ್ಟಿಗೆ 2 ಗಂಟೆ ಎಲ್ಲ ಆಗಿತ್ತು. ಎಲ್ಲರೂ ತುಂಬ ಖುಷಿಯಿಂದ ಊಟ ಮಾಡ್ತಾಯಿದ್ರು. ಪ್ರತಿ ವರ್ಷವೂ ಇದೇ ಥರನೇ ಮಾಡ್ಕೊಂಡು ಬಂದಿದ್ದಾರಂತೆ. ತುಂಬ ಖುಷಿ ಆಗುತ್ತೆ ಈ ಥರ ಎಲ್ಲ ಮಾಡಿದರೆ, ಒಂಥರ ಮನಸ್ಸಿಗೆ ನೆಮ್ಮದಿ ಅಲ್ವಾ. ಊಟ ಕೂಡ ತುಂಬಾ ಚೆನ್ನಾಗಿತ್ತು. ಮಜ್ಜಿಗೆ ಸಾಂಬಾರು, ಅನ್ನ, ಹುಗ್ಗಿ, ಬದನೆಕಾಯಿ ಪಲ್ಯ, ಈ ಥರ ಎಲ್ಲ ಐಟಮ್ ಮಾಡಿದರು. ತುಂಬಾ ಟೇಸ್ಟ್ ಕೂಡ ಆಗಿತ್ತು. ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ಊಟ ಮಾಡಿದರು ಅಂತಲೇ ಹೇಳ್ಬೋದು. ಎಲ್ಲರೂ ಊಟ ಮಾಡಿದ ತಕ್ಷಣ ನಾವು ಕೂಡ ಕುಂತ್ಕೊಂಡು ಊಟ ಮಾಡಿ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಊರ ಕಡೆ ಹೋಗೋಣ ಅಂತೇಳಿ ರೆಡಿ ಆದ್ವಿ ನೋಡಿ. ನೆಕ್ಸ್ಟ್ ನಾವು ಕಾರಲ್ಲಿ ಬಂದಿದ್ವಲ್ವ, ನಾವು ಒಂಥರ ನ್ಯೂ ಎಕ್ಸ್ಪೀರಿಯೆನ್ಸ್ ಅಂತೇಳಿ ಅಡುಗೆ ಸಾಮಾನೆಲ್ಲ ತೊಗೊಂಡು ಬಂದಿರ್ತಾರಲ್ವ, ಆ ಗಾಡಿಯಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿ ಸ್ವಲ್ಪ ಒಂದು ಅರ್ಧ ಗಂಟೆ ಜರ್ನಿ ಮಾಡೋಣ ಅಂಥೇಳಿ ಆ ಗಾಡಿಯಲ್ಲಿ ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೋಡಿ. ಹೊಸ ಎಕ್ಸ್ಪೀರಿಯೆನ್ಸನ್ನೇ ಅಂತಲೇ ಹೇಳ್ಬೋದು ನೋಡಿ. ತುಂಬಾ ಖುಷಿ ಆಯಿತು. ಹಿಂದ್ಗಡೆ ಕಾರಿಂದ ವಿಡಿಯೋ ಮಾಡ್ಕೊತಾ ಇದ್ರು. ಸ್ಟಾರ್ಟಿಂಗ್ ಅನ್ಕಂಫರ್ಟಬಲ್ ಫೀಲ್ ಆಗ್ತಿತ್ತು, ಆಮೇಲೆ ತುಂಬಾ ಮಜಾ ಬಂತಂತಲೇ ಹೇಳ್ಬೋದು. ಈ ಥರ ಹೊಸ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ರೆ ತುಂಬಾ ಖುಷಿ ಆಗುತ್ತೆ ನೋಡಿ. ಒಂಥರ ಫುಲ್ ಟೋಟಲಾಗಿ ಒಂದು 3 ಡೇಸ್ ಒಂಥರ ಸ್ಮಾಲ್ ಟ್ರಿಪ್ ಥರ ಇತ್ತು. ತುಂಬಾ ಖುಷಿ ಆಯಿತು. ಅದಕ್ಕಾಗಿ ನಾನು ಇಷ್ಟು ದಿನ ಲಾಗ್ ಹಾಕೋಕ್ಕಾಗಿರಲಿಲ್ಲ. ಒಂದಾದ್ಮೇಲೆ ಒಂದು ಫ್ರೀನೇ ಇರ್ತಾ ಇರಲಿಲ್ಲ ಅಲ್ವಾ. ನನಗೂ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇರ್ತಾ ಇರಲಿಲ್ಲ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.